ಇದರಲ್ಲಿ ಗಾಡಿ ಓಡಿಸೋದು ಕಲಿಬೋದಂತಮ್ಮ. ನಮ್ಮಂತರಿಗೆ ಹೆಲ್ಪ್ ಆಗುತ್ತೆ ಹಾಗಾದ್ರೆ. ನಿಮ್ಗೇನೆ ಮಾಡಿರೋದು. ಈ ಬೈಕ್ನ ತಗೊಳ್ಳೋಕ್ಕಿಂತ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಅದ್ರ ಜೊತೆ ಈಗೇನಾಗಿದೆ, ಗಾಡಿಗಳನ್ನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಕೂಡ ನಮ್ಮಲ್ಲೊಂದು ಟ್ರೆಂಡ್ ಇದೆ. ಏನಪ್ಪ ಅಂತಂದರೆ ಎಲ್ಲದನ್ನು ಆನ್ಲೈನಲ್ಲಿ ಬೈ ಮಾಡ್ತೀವಿ, ಆದರೆ ಗಾಡಿನ ಮಾತ್ರ ಶೋರೂಮಲ್ಲಿ ಹೋಗಿನೇ. ಅಲ್ಲ, ಇವಾಗ ನೀವು 1,00,000 ಮೇಲೆನೆ ಕ್ಯಾಶ್ ಆನ್ಲೈನ್ ಎಲ್ಲ ಮಾಡಿದ್ದೀರಾ? ಯಾರಾದ್ರೂ 1,000 ರೂಪಾಯಿಗೆ ಚೆಕ್ ಕೊಡ್ತಾರಾ? ಹಂಗಲ್ಲ ಮನೆ, ಯಾರಾದ್ರೂ ನೋಡಿ ಆಕಾಶ್ ಅವ್ರು ಕೊಡ್ತಾರೆ. 105 ಶೋರೂಮ್ಗಳನ್ನ ಡೈಲಿ ಹೋಗಿ 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 ಅಲ್ಲೆಷ್ಟಕ್ಕೆ ಸಿಗುತ್ತೆ, ಇಲ್ಲೆಷ್ಟಕ್ಕೆ ಸಿಗುತ್ತೆ, ಇನ್ಶೂರೆನ್ಸ್ ಎಷ್ಟು ಕಮ್ಮಿಗೆ ಸಿಗುತ್ತೆ, ಆನ್ ರೋಡ್ ಪ್ರೈಸ್ ಎಷ್ಟಕ್ಕೆ ಸಿಗುತ್ತೆ, ಅವ್ರಿಗೆ ಏನು ಹೇಳ್ತಾರೋ ಎಕ್ಸಿಕ್ಯೂಟಿವ್ ಅದನ್ನು ನಾವು ನಂಬೋ ಮಟ್ಟಕ್ಕೆ ಇವತ್ತು ನಾವು ಇದ್ದೀವಿ. ಇದೇ ಥರ ನನಗೂ ಕೂಡ ಒಂದು ಮೋಸ ಆಯಿತು. ಏನಪ್ಪ ಅಂತಂದರೆ, ಯಾಕೆಂದರೆ ಯಾವಾಗಲೂ ಮಿಡ್ ವರ್ಷನ್ನೇ ಬಂದು 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 ನಮ್ಮ ಮಿಡ್ಲ್ ಕ್ಲಾಸ್ ಬುದ್ಧಿ ಎಲ್ಲಿ ಬಿಟ್ಟು ಹೋಗುತ್ತೆ ಹೇಳಿ, ದುಡ್ಡು ಉಳಿಸೋದು. ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ಟಾಪ್ ಆ್ಯಂಡ್ ವೆಹಿಕಲ್ ತೊಗೋತಾ ಇದ್ದೀನಿ. ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟಾಪ್ ಆ್ಯಂಡ್ ವೆಹಿಕಲ್ಲು. TVS ನೈಟ್ರನ್ನ ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆನ್ಲೈನಲ್ಲಿರೋ ಪ್ರೈಸ್ಗೂ ಆಫ್ಲೈನಲ್ಲಿರೋ ಪ್ರೈಸ್ಗೂ ಮ್ಯಾಚೇ ಆಗ್ತಾ ಇಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ್ಯಂಡ್ 40,000 to 45,000 ಪ್ರೈಸ್ ವೇರಿಯೇಷನ್ ಬಂತು. ನಾನು ಸುಮಾರು 10 ಬಟ್ ಇನ್ನೊಂದು 2 ತಿಂಗಳು ನಾನು ಸುಮ್ಮನೆ ಇದ್ದಿದ್ರೆ 2025 ಮಾಡೆಲ್ ಸಿಕ್ಕಿರೋದೇನೋ, ಏನಾದರೂ ಸ್ವಲ್ಪ ಅಪ್ಡೇಟ್ ಮಾಡಿ ಬಿಟ್ಟಿರೋರೇನೋ, ಅಥವಾ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದೇನೋ ಗೊತ್ತಿಲ್ಲ. ಈ ಥರ 0000 ಹಿಂಗೆ ಸಿಗುತ್ತಾ? ಅದೆಲ್ಲ ಜಂಪಿಂಗ್ ಆಗುತ್ತೆ. ಮತ್ತೆ ಆ ಥರ ಏನೋ ಪರ್ಟಿಕ್ಯುಲರ್ ನಂಬರ್ ಇವಾಗ 99 ಅದು ಕಷ್ಟ. ಓಕೆ, 999 9999 ಅದರಲ್ಲಿ ನಂಬರ್ಸ್ ಎಲ್ಲ ಬೆಟ್ಟಿಂಗಲ್ಲಿ ಹೋಗುತ್ತೆ. ಓ, ಬೆಟ್ಟಿಂಗ್ ನಡೆಯುತ್ತಾ ಅದಕ್ಕೆಲ್ಲ? ನಂಬರ್ ಪ್ಲೇಟ್ಗೂ ನಾವು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಕಸ್ಟಮರ್ ಮೊದಲೇ ಬ್ಲಾಕ್ ಮಾಡ್ಕೊಂಡಿರ್ತೀವಿ. Hey guys, welcome back to my channel. Hey guys, let's go. Welcome to new vlog. Let's get ಬೇಗ ಬನ್ನಿ ಸರ್. ಮೇಡಮ್, ಕರೆಕ್ಟಾಗಿ ಇನ್ನು 15 ಮಿನಿಟ್ಸಲ್ಲಿ ನಾನು ಅಲ್ಲಿ ಇರ್ತೀನಿ ಮೇಡಮ್. ಹೊಸದಾಗಿ ಒಂದು ಗಾಡಿ ತೊಗೊಳ್ತಾ ಇದ್ದೀವಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕೆ ಗಾಡಿ ತೊಗೊಳ್ತಾ ಇದ್ದೀವಿ ಅಂತಂದರೆ, ನಂದಿನಿಗೆ ಇದುವರೆಗೂ ನಾನು ಹೊಸದಾಗಿ ಏನೂ ಕೊಡಿಸೇ ಇಲ್ಲ. ಹೊಸ ವೆಹಿಕಲ್, ಹೊಸ ಕಾರ್, ಹೆಸರು ಮಾತ್ರ ಅವಳದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿವರೆಗೂ ಏನೇ ತೊಗೊಂಡಿದ್ರು ಎಲ್ಲ ನಂದಿನಿ ಹೆಸರಲ್ಲೇ ನಾನು ಮಾಡಿರೋದು. ಸೊ ಗಾಡಿನೂ ಕೂಡ ನಂದಿನಿ ಹೆಸರಲ್ಲೇ ತೊಗೊಳ್ತಾ ಇರೋದು. ಅದೇನೋ ಗೊತ್ತಿಲ್ಲ, ನಂದಿನಿ ಹೆಸರಲ್ಲಿ ಮಾಡಿದ್ದೀನಿ ಅಂತನೋ ಅಥವಾ ನನ್ನ ವರ್ಕ್ ಎಥಿಕ್ಸೋ ಅಥವಾ ನನ್ನ ಇಂಟ್ರೆಸ್ಟೋ ನಾನು ಮಾಡೋ ಕೆಲಸದಲ್ಲಿ ಇದುವರೆಗೂ ಯಾವುದೇ ನನಗೆ ಕೆಟ್ಟದಾಗಿಲ್ಲ. ಸೊ ದೇವರನ್ನ ಮನಸ್ಸಲ್ಲಿ ನೆನೆಸ್ತೀನಿ, ಕಾಯಕನ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ವರ್ಕ್ ಈಸ್ ವರ್ಷಿಪ್ ಅಂತಾರಲ್ಲ, ಆ ಥರ. ಸೊ ಇನ್ಸ್ಟೆಡ್ ಆಫ್ ಟೆಂಪಲ್ ರನ್ ವಿ ಪುಟ್ ಅವರ್ ಹಾರ್ಡ್ ಎಫರ್ಟ್ಸ್ ಟು ಗೆಟ್ ಬೆಟರ್ ರಿಸಲ್ಟ್ಸ್ ಅಷ್ಟೇ. ಸೊ ಹಾಗಾಗಿ ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಬೈಕ್ನ ತೊಗೊಳೋಕ್ಕಿಂತ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ರಿಸರ್ಚ್ ಯಾವ ಮಟ್ಟಕ್ಕೆ ಮಾಡಿದ್ದೀನಿ ಅಂತಂದರೆ, ಬಟ್ಟೆ ತೊಗೊಬೇಕು ಅಂದರೆ ಇವತ್ತು ಮೀಶೋ ಇದೆ, ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ನೂರಾರು ವೆಬ್ಸೈಟ್ಗಳಿದೆ. ಯಾಕೆ ನಾನು ಹೆಸರಿಡಿದು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿಯೊಬ್ಬರು ಬಟ್ಟೆ ತೊಗೊಳೋದು ಹಾಗೇನೆ. ಇನ್ನು ಗ್ರಾಸರೀಸು ಅದು ಇದು ತೊಗೊಬೇಕು ಅಂತಂದರೆ ಬ್ಲಿಂಕಿಟ್ಟು ಅವು ಇವು ಅಂತ ಏನೇನೋ ಒಂದಷ್ಟು ಆ್ಯಪ್ಗಳಿದ್ದಾವೆ. ಅದ್ರ ಜೊತೆ ಈಗೇನಾಗಿದೆ, ಗಾಡಿಗಳನ್ನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಕೂಡ ನಮ್ಮಲ್ಲೊಂದು ಟ್ರೆಂಡ್ ಇದೆ. ಏನಪ್ಪ ಅಂತಂದರೆ ಎಲ್ಲದನ್ನು ಆನ್ಲೈನಲ್ಲಿ ಬೈ ಮಾಡ್ತೀವಿ, ಆದರೆ ಗಾಡಿನ ಮಾತ್ರ ಶೋರೂಮಲ್ಲಿ ಹೋಗಿನೇ 105 ಶೋರೂಮ್ಗಳನ್ನ ಡೈಲಿ ಹೋಗಿ 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 ಅಲ್ಲೆಷ್ಟಕ್ಕೆ ಸಿಗುತ್ತೆ, ಇಲ್ಲೆಷ್ಟಕ್ಕೆ ಸಿಗುತ್ತೆ, ಇನ್ಶೂರೆನ್ಸ್ ಎಷ್ಟು ಕಮ್ಮಿಗೆ ಸಿಗುತ್ತೆ, ಆನ್ ರೋಡ್ ಪ್ರೈಸ್ ಎಷ್ಟಕ್ಕೆ ಸಿಗುತ್ತೆ, ರೋಡ್ ಟ್ಯಾಕ್ಸ್ ಎಷ್ಟಕ್ಕೆ ಸಿಗುತ್ತೆ, EMI ಕನ್ವರ್ಷನ್ ಆದರೆ ಏನು ಸೇವ್ ಮಾಡ್ಬೋದು, ಏನೋ ಒಂದು 5,000 ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ಥರ ಗಾಡಿ ತೊಗೊಳ್ಳೋದು, ಬರೀ ಇದೇ ಆಗೋಗ್ಬಿಟ್ಟಿದೆ. ಅಂದರೆ ಅವ್ರಿಗೆ ಏನು ಹೇಳ್ತಾರೋ ಎಕ್ಸಿಕ್ಯೂಟಿವ್ ಅದನ್ನು ನಾವು ನಂಬೋ ಮಟ್ಟಕ್ಕೆ ಇವತ್ತು ನಾವು ಇದ್ದೀವಿ. ಇದೇ ಥರ ನನಗೂ ಕೂಡ ಒಂದು ಮೋಸ ಆಯಿತು. ಏನಪ್ಪ ಅಂತಂದರೆ, TVS ನೈಟ್ರಾ ಅನ್ನೋ ಒಂದು ವೆಹಿಕಲ್ಲು 125cc ನಿಮಗೆ ಗೊತ್ತೇ ಇದೆ. ನಾನು ಸ್ಕೂಟಿ ತೊಗೊಳ್ಬೇಕು ಅಂತ ಹೋದಾಗ ಸ್ಕೂಟಿ ಬಲ್ಕ್ ಆಗಿರೋದು ಆ್ಯಂಡ್ ಒಂದು ಕೆಪಾಸಿಟಿ ಇರೋವಂಥ ಗಾಡಿ, ಔಟ್ಲುಕ್ಕಲ್ಲಿ ಒಂದೊಳ್ಳೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸೋದು. ಆ್ಯಕ್ಚುಲಿ ಮುಂಚೆ ಪ್ಲೆಷರು, ಅದಕ್ಕಿಂತ ಮುಂಚೆ TVS ಸ್ಕೂಟಿ, ಈಗ TVS ನೈಟ್ರಾ. ಸೊ TVS ನೈಟ್ರನ್ನ ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆನ್ಲೈನಲ್ಲಿರೋ ಪ್ರೈಸ್ಗೂ ಆಫ್ಲೈನಲ್ಲಿರೋ ಪ್ರೈಸ್ಗೂ ಮ್ಯಾಚೇ ಆಗ್ತಾ ಇಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಆನ್ಲೈನಲ್ಲಿ ನಾವು ಏನು ಪ್ರೈಸ್ ಮೆನ್ಷನ್ ಮಾಡ್ತೀವೋ ಅದೇ ಪ್ರೈಸು ಫಸ್ಟ್ ಆ್ಯಂಡ್ ಫೈನಲ್ ಅಂತ ಹೇಳಿಬಿಟ್ಟು. ಸೊ ಇನ್ಕ್ಲೂಡಿಂಗ್ ಆಫರ್ಸ್ ಅದು ಇದು ಬಿಟ್ಟರೆ ಆಫರ್ಸ್ ಆ್ಯಡ್ ಆನ್ ಆಗುತ್ತೆ ಅಷ್ಟೇ. ಬಟ್ ಇಲ್ಲೇನಾಗಿದೆ ನನಗೆ ಅಂತಂದರೆ, ಆಲ್ಮೋಸ್ಟು ನಿಮಗೆ ಗೊತ್ತಿರಲಿ 40,000 to 45,000 ಪ್ರೈಸ್ ವೇರಿಯೇಷನ್ ಬಂತು. ನಾನು ಸುಮಾರು 10 ರಿಂದ 15 ಶೋರೂಮ್ಗಳಲ್ಲಿ ಎನ್ಕ್ವೈರಿ ಮಾಡಿದ್ದೀವಿ ಕಾಲ್ ಮಾಡಿ. ಆನ್ಲೈನಲ್ಲಿ ಒಂದು ಪ್ರೈಸ್ ಇದ್ದರೆ ಆಫ್ಲೈನಲ್ಲಿ ಒಂದು ಪ್ರೈಸ್ ಇದೆ. ಆ್ಯಂಡ್ ಪ್ರೈಸ್ ಡಿಫ್ರೆನ್ಸ್ ಯಾಕೆ ಅಂತ ನಾವು ಕಾಲ್ ಮಾಡಿ ಕೇಳಿದಾಗ ನಮಗೆ ಬಹಳ ಜನ ಹೇಳಿದ್ದು ಹಿಂಗೆ, ಕೇಳಿಸ್ಕೊಳ್ಳಿ. TVS ನೈಟ್ರಾ 143 ಟಾಪ್ ಎಂಡ್ ಬಂದು ಸರ್, ಅದು ಇಂಟರ್ XT ಅಂತ ಬರುತ್ತೆ, ಎಕ್ಸ್ಟ್ರಾ ಟೆಕ್ನಾಲಜಿ ಅಂತ. ಅದರಲ್ಲಿ ನಿಮಗೆ 1,43,000 ಆಗುತ್ತೆ. ಓಕೆ. ಅದನ್ನ ಬಿಟ್ಟು ನೆಕ್ಸ್ಟ್ ಬಂದು ನಿಮಗೆ ಇಂಟರ್ XT ಅಂತ ಬರುತ್ತೆ, ಎಕ್ಸ್ಟ್ರಾ ಪವರ್. ಅದರ ನಿಮಗೆ 1,24,250 ಆಗುತ್ತೆ. 1,24,000 ಆಗುತ್ತೆ. ಮೇಡಮ್, ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಮೇಡಮ್ ನಿಮ್ಮದು? ಇದು ಜುಪಿಟರ್ ಎಕ್ಸ್ ಹೇಳಿ.
125. ಸರ್ ಜುಪಿಟರ್ 125 ನಿಮಗೆ ಶೋರೂಮ್ 99,000 ಬರುತ್ತೆ. ಬಟ್ ವೆಬ್ಸೈಟಲ್ಲಿ 89 ಇದೆ. ಸೊ ವೆಬ್ಸೈಟಲ್ಲಿ ನಿಮಗೆ ಯಾವಾಗಲೂ ಕಡಿಮೆನೇ ತೋರಿಸುತ್ತೆ ಸರ್. ವೆಬ್ಸೈಟ್ಗೂ ಶೋರೂಮ್ಗೂ ಡಿಫ್ರೆನ್ಸಸ್ ಬರುತ್ತೆ. ಹಂಗಾರೆ ವೆಬ್ಸೈಟಲ್ಲೇ ಗಾಡಿ ಬುಕ್ ಮಾಡೋದು ಬೆಸ್ಟ್ ಅಲ್ವಾ? ಇಲ್ಲ ಸರ್, ನೀವು ವೆಬ್ಸೈಟಲ್ಲಿ ಗಾಡಿ ಬುಕ್ ಮಾಡಿದ್ರು ಕೂಡ ನಿಮಗೆ ಅದು ಶೋರೂಮ್ಗೆ ತೋರಿಸುತ್ತೆ. ಶೋರೂಮ್ಗೆ ನಿಮಗೆ ವೆಹಿಕಲ್ ತೋರಿಸಿದಾಗ ನೀವು ಶೋರೂಮಲ್ಲಿ ಡೆಲಿವರಿ ತೊಗೊಳ್ಬೇಕಲ್ವಾ? ಸೊ ಅವಾಗ ಶೋರೂಮಲ್ಲಿ ಏನು ಪ್ರೈಸ್ ಇರುತ್ತೆ ನೀವು ಅದನ್ನೇ ಪೇ ಮಾಡಬೇಕಾಗುತ್ತೆ. ಹಂಗಂದ್ರೆ ಇಲ್ಲಿ ಸುಮ್ಮನೆ ಅಂದ್ರೆ ನಾನು ಹೇಳ್ತಾ ಇರೋದು ಎಕ್ಸ್ ಶೋರೂಮ್ ಪ್ರೈಸ್ ಮೇಡಮ್, ನಾನು ಆನ್ ರೋಡ್ ಪ್ರೈಸ್ ಕೇಳ್ತಿಲ್ಲ. ಅದೇ ಸರ್, ಎಕ್ಸ್ ಶೋರೂಮೇ ನಿಮ್ಗೆ ಕಡಿಮೆ ತೋರಿಸುತ್ತೆ ಶೋರೂಮಲ್ಲಿ. ಇವಾಗ TVS ಜುಪಿಟರ್ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಹೇಳಿ? ಡ್ರಮ್ ಆದ್ರೆ ಒಂದು ನಿಮಿಷ ಹೇಳ್ತೀನಿ. ಹಾಂ ಸರ್ ಡ್ರಮ್ ಬಂದು ನಿಮಗೆ 80,000 ಈಗ 991 ರುಪೀಸ್ ಬರುತ್ತೆ. 80,991 ಇದೆ. ಹೌದು. ಬಟ್ ಇಲ್ಲಿ ಬ್ಯಾಂಗ್ಳೂರ್ ಲೊಕೇಶನ್ಗೆ ಕೊಟ್ರೆ ನಿಮ್ಮ ವೆಬ್ ಪೋರ್ಟಲಲ್ಲಿ ಹಾಂ ಸರ್. 73,700 ರುಪೀಸ್ ಇದೆ. ವೇರಿಯಂಟ್ಸ್ ಬಂದ್ಬಿಟ್ಟು ಡ್ರಮ್ ಸೆಲೆಕ್ಟ್ ಮಾಡಿದ್ದೀನಿ. ಅಂದ್ರೆ TVS ನೈಟ್ರಾನು ಇಲ್ಲೇ ಆನ್ಲೈನ್ ಅಲ್ಲೇನೆ ಬ್ಯಾಂಗ್ಳೂರ್ ಲೊಕೇಶನ್ಗೆ. ಅಂದ್ರೆ ನಿಮ್ಗೂ ಇಲ್ಲಿಗೂ ತುಂಬಾ ಡಿಫರೆನ್ಸ್ ಇದೆ ಮೇಡಮ್ ಇಲ್ಲಿ. ಹೌದು ಸರ್, ನಿಮಗೆ ಯಾವ ವೆಹಿಕಲ್ ಅಂತ ತಗೊಳ್ಳಿ, ನೀವು ಯಾವುದೇ ವೆಹಿಕಲ್ ತಗೊಳ್ಳಿ TVS ಬ್ರ್ಯಾಂಡು, ನಿಮ್ಗೆ ಅಲ್ಲಿ ಆನ್ಲೈನ್ ಏನು ತೋರಿಸುತ್ತೋ ಅದು ಮತ್ತೆ ಶೋರೂಮ್ಗೆ ಡಿಫ್ರೆನ್ಸ್ ಇರುತ್ತೆ. ಆನ್ಲೈನ್ ಹಾಗೆ ತೋರಿಸ್ತಾರೆ. ಸರಿ ಮೇಡಮ್, ಆಯ್ತು. ಥ್ಯಾಂಕ್ ಯು ಮೇಡಮ್, ನಾನೇ ಬರ್ತೀನಿ ಬಿಡಿ ಶೋರೂಮ್ಗೆ. ಥ್ಯಾಂಕ್ ಯು ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ಒಂದು 150 ಶೋರೂಮ್ಗಳಿಗೆ ಕಾಲ್ ಮಾಡಿದ್ದೀವಿ. ಇದೇ ಥರ ಬೇರೆ ಬೇರೆ ಕಸ್ಟಮರ್ಸ್ ಹೆಸರಲ್ಲಿ ಕಾಲ್ ಮಾಡಿದ್ದೀವಿ. ಬೇರೆ ಬೇರೆ ಕಾಂಟ್ಯಾಕ್ಟ್ ನಂಬರ್ಸಿಂದ ಒಂದೇ ಶೋರೂಮಿಗೆ ಕಾಲ್ ಮಾಡಿದ್ದೀವಿ. ಎಲ್ಲ ಮಾಡಿದಾದ್ಮೇಲೆ ನನಗನ್ಸಿದ್ದು TVS ಆಗಲಿ, ಮಾರುತಿ ಸುಜುಕಿ ಆಗಲಿ, ಹೋಂಡಾ ಆಗಲಿ, ಹೀರೋ ಆಗಲಿ ಅಥವಾ ಇನ್ನೂ ಏತರ ಆಗಲಿ ಇನ್ನೂ ಒಂದು 4-5 ಶೋರೂಮಿಗೆ ಕಾಲ್ ಮಾಡಿದ್ವಿ. ಅವ್ರಿಗೆಲ್ಲರಿಗೂ ಏನಪ್ಪ ಅಂತ ಅಂದರೆ ಬಿಸ್ನೆಸ್ ಆಗಬೇಕು ಬಿಟ್ಟರೆ ಅದರಿಂದ ಬೇರೆ ಏನೂ ಆಗಬೇಕಾಗಿಲ್ಲ. ಬಿಸ್ನೆಸ್, ಮನಿ ಮ್ಯಾಟರ್ಸ್ ಎವ್ರಿವೇರ್. ಎಸ್, ಅಫ್ಕೋರ್ಸ್ ಮನಿ ಮ್ಯಾಟರ್ಸ್ ಇನ್ ದ ಬಿಸ್ನೆಸ್, ಬಟ್ ಬಿಸ್ನೆಸ್ಸೇ ದುಡ್ಡಾಗಿರಬಾರ್ದು. ಕಸ್ಟಮರ್ ಕನ್ಸರ್ನ್ಸು ಇರಬೇಕು ಅಂತಾರಲ್ಲ, ಆ ಕನ್ಸರ್ನ್ಸು ಕೆಲವೊಂದಷ್ಟು ಕಂಪ್ನಿಗಳಿಗಿಲ್ಲ. ಐ ಡೋಂಟ್ ವಾಂಟೆಡ್ ಟು ಮೆನ್ಷನ್ ದರ್ ನೇಮ್ಸ್, ಬಟ್ ಪರ್ಟಿಕ್ಯುಲರ್ಲಿ ನೈಟ್ರಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಮೈ ಫೇವ್ರೆಟ್ ವೆಹಿಕಲ್. ಆದರೆ ನಾನಿವಾಗ ಗಾಡಿ ತೊಗೊಳಕ್ಕೆ ಹೋಗ್ತಾ ಇರೋದು ನೈಟ್ರಾ ಅಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಈ ವಿಡಿಯೋನ ಎಂಡ್ವರೆಗೂ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಾ ಹೋದರೆ ಶೋರೂಮ್ಗೆ ಹೋಗೋದು ಯಾರು, ಗಾಡಿ ತೊಗೊಳೋದು ಯಾರು? ಸ್ಟಾರ್ಟ್ ಮಾಡೋಣ ಕ್ವಿಕ್ಕಾಗಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ನನ್ನ ಜೊತೆ ಇವತ್ತು ನನ್ನ ಮಗ, ನನ್ನ ಹೆಂಡ್ತಿ ಎಲ್ಲರೂ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ನಮ್ಮ ಟೀಮ್ ಕೂಡ ಬರ್ತಾ ಇದೆ, ನಮ್ಮ ಡಿಜಿಟಲ್ ಮಾಧ್ಯಮದ್ದು. ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತು ನಾನು ಹೋಗ್ತಾ ಇರೋದು ಹೋಂಡಾ ಡಿಯೋ ಗಾಡಿ ತೊಗೊಳೋದಕ್ಕೆ. ಪ್ರತಿ ಸಲ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾರೆ. ಆದರೆ ಇದೇ ಫಸ್ಟ್ ಟೈಮು ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀವಿ, ಆದರೆ ಆಫ್ಲೈನಲ್ಲಿ ಹೋಗಿ ಡೆಲಿವರಿ ತೊಗೊಳ್ತಾ ಇದ್ದೀವಿ. ನಾನಿವಾಗ ಚೂಸ್ ಮಾಡಿರೋ ವೆಹಿಕಲ್ಲು ನಂದಿನಿಗೆ ಡಿಯೋ. ಮುಂಚೆ ಬಂದಿದ್ದ ಡಿಯೋ ಅಂತೂ ನನ್ನ ಫೇವ್ರೆಟ್ ಡಿಸೈನು. ಸೊ ಇವಾಗ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಂದರೆ ಅಷ್ಟು ಇದೆಲ್ಲ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಎನಿಹೌ ಡಿಯೋ ಈಸ್ ಗುಡ್ ಅಲ್ವಾ, ಒಳ್ಳೆ ಗಾಡಿ. ಸೊ ಹಂಗಾಗಿ ಅದನ್ನು ಚಾಯ್ಸ್ ಮಾಡಿದೆ. ಬಟ್ ಇನ್ನೊಂದು 2 ತಿಂಗಳು ನಾನು ಸುಮ್ಮನೆ ಇದ್ದಿದ್ರೆ 2025 ಮಾಡೆಲ್ ಸಿಕ್ಕಿರೋದೇನೋ, ಏನಾದರೂ ಸ್ವಲ್ಪ ಅಪ್ಡೇಟ್ ಮಾಡಿ ಬಿಟ್ಟಿರೋರೇನೋ, ಅಥವಾ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದೇನೋ ಗೊತ್ತಿಲ್ಲ. ಬಟ್ ಏನೇ ನಾನು ಸೆಲೆಕ್ಟ್ ಮಾಡಿರೋ ವೇರಿಯಂಟ್ ಬಂದುಬಿಟ್ಟು ಹೋಂಡಾ ಡಿಯೋ ಸ್ಮಾರ್ಟ್ ಕೀ. ಇವಾಗ ಹೆಂಗೆ ನಾವು ಕಾರ್ನ ಅನ್ಲಾಕ್ ಮಾಡ್ತೀವಿ, ಲಾಕ್ ಮಾಡ್ತೀವಿ, ಅದೇ ಥರ ಕಾರ್ನ ಅನ್ಲಾಕ್ ಮಾಡಿ ಲಾಕ್ ಮಾಡೋ ಥರನೇ ಸೇಮ್ ಟೆಕ್ನಿಕ್ಕು, ಸೇಮ್ ಟೆಕ್ನಾಲಜಿ ಡಿಯೋದಲ್ಲೂ ಇದೆ. ಕೀಲೆಸ್ ಅಂತಾರೆ ಅದಕ್ಕೆ. ಪ್ರತಿ ಸಲ ಕೀ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೆ. ನನ್ನ ಹತ್ರ ಏನೋ ಕೀ ಗಾಡಿಗಳೇ ಇರೋದು ಎಲ್ಲದೂ. ಬಟ್ ಇದು ಫಸ್ಟ್ ಟೈಮ್ ನನಗೆ ಯಾಕೋ ತೊಗೊಳ್ತೀನಿ, ಟಾಪ್ ಆ್ಯಂಡ್ ತೊಗೊಳ್ಬೇಕೇನೋ ಅಂತ ಅನ್ನಿಸ್ತು ನನಗೆಲ್ಲ ಒಂದು ಕಡೆಗೆ. ಯಾಕೆಂದರೆ ಯಾವಾಗಲೂ ಮಿಡ್ ವರ್ಷನ್ನೇ ಬಂದು ನಮ್ಮ ಮಿಡ್ಲ್ ಕ್ಲಾಸ್ ಬುದ್ಧಿ ಎಲ್ಲಿ ಬಿಟ್ಟು ಹೋಗುತ್ತೆ ಹೇಳಿ, ದುಡ್ಡು ಉಳಿಸೋದು. ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ಟಾಪ್ ಆ್ಯಂಡ್ ವೆಹಿಕಲ್ ತೊಗೋತಾ ಇದ್ದೀನಿ. ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟಾಪ್ ಆ್ಯಂಡ್ ವೆಹಿಕಲ್ಲು. ಯಾವುದೇ ನೋಡಿದ್ರೂ ನಾನು ಎಲ್ಲ ಬಜೆಟ್ ಫ್ರೆಂಡ್ಲಿನೇ ನೋಡ್ತಿರ್ತೀನಿ, ಆದರೆ ಬಜೆಟ್ನು ಮೀರಿ ವೆಹಿಕಲ್ ತೊಗೊಳ್ತಾ ಇದ್ದೀನಿ. ನಾನು ಈ ವೆಹಿಕಲ್ನ ಪರ್ಚೇಸ್ ಮಾಡ್ತಿರೋದು ಕೇವಲ ಆನ್ಲೈನ್ ಬೆಲೆಗೆ. ಆನ್ಲೈನ್ಗಿಂತ ₹1 ಕೂಡ ಹೆಚ್ಚಿಗೆ ಕೊಡ್ತಾ ಇಲ್ಲ. ಆ್ಯಂಡ್ 3+3 ಇಯರ್ಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ತೊಗೊಂಡಿದ್ದೀನಿ. 1+4 ಇಯರ್ಸ್ ರೀಪ್ಲೇಸ್ಮೆಂಟ್ ತೊಗೊಂಡಿದ್ದೀನಿ. B2B ಇನ್ಶೂರೆನ್ಸ್ ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಒಂದು ₹500 ಆಚೆ ಈಚೆ ಆಗಿದೆ. ಅಷ್ಟು ಬಿಟ್ಟರೆ ಇನ್ನು ಪ್ರೈಸ್ ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಆನ್ಲೈನ್ ಬೆಲೆ ಏನಿತ್ತೋ ಅದೇ ಬೆಲೆಗೆ ತೊಗೊಳ್ತಾ ಇದ್ದೀನಿ. ಬನ್ನಿ. ಥ್ಯಾಂಕ್ ಯು ಮೇಡಮ್. ಆಯಿತಾ, ಎಲ್ಲ ರೆಡಿ ಇದೆಯಾ? ಹೋಗಲಿ. ಸಿಗ್ನೇಚರ್ ಹಾಕ್ಸ್ಬೇಕು. ಕೊಡಿ ಮೇಡಮ್, ಅವ್ರದ್ದೆಲ್ಲ ನಂದೇ ಸೈನಿಂಗ್ ಅಥಾರಿಟಿ ಇಲ್ಲ. ಬಿಗ್ ಬಾಸ್ ಅಪ್ಪ ಮೇಡಮ್ ಏನು ಮಾಡ್ತೀರಾ? ಕೊಡಮ್ಮ ಅವ್ರ ಕಂಪ್ನಿ ಹೆಸರಿಗೆ ಈ ರಿಮೈನಿಂಗ್ ಅಮೌಂಟ್ ಚೆಕ್ ಏನಿದೆಯಲ್ಲ ನೋಡಿ, ಎಲ್ಲ ಪೇಮೆಂಟ್ನು ಮಾಡ್ಬಿಟ್ಟು ಎಷ್ಟು ಮೇಡಮ್? 1,14,000
900 14,000 ಮಾಡಿದ್ದೀರಾ 1,261 ಬ್ಯಾಲೆನ್ಸ್ ಇದೆ. ಸೊ ಟೋಟಲ್ಲು 15,000 1,15,000 251 ವಿತ್ ಟ್ಯಾಕ್ಸ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಮೌಂಟು ಅಂಡಿ ಅಲ್ಲ ಇವಾಗ ನೀವು 1,00,000 ಮೇಲೆನೆ ಕ್ಯಾಶ್ ಎಲ್ಲ ಆನ್ಲೈನ್ ಎಲ್ಲ full ಮಾಡಿದ್ದೀರಾ cash, loan ಯಾರಾದ್ರೂ 1,000 ರೂಪಾಯಿಗೆ ಚೆಕ್ ಕೊಡ್ತಾರಾ? ಹಂಗಲ್ಲ ಮನೆ ಯಾರಾದ್ರೂ ನೋಡಿ ಆಕಾಶ್ ಅವ್ರು ಕೊಡ್ತಾರೆ. ನೋಡಿ 1,000 ರೂಪಾಯಿನೂ ಡಿಸ್ಕೌಂಟ್ ಮಾಡಲ್ಲ ಇವರು. ಅಲ್ಲ ಮೇಡಮ್ ನನಗೆ 1 ರೂಪಾಯಿನೂ ಡಿಸ್ಕೌಂಟ್ ಅಲ್ಲ ಮೇಡಮ್ ಯಾರು ಮಾಡಿದ್ದೀವಿ, ಡಿಸ್ಕೌಂಟ್ ಮಾಡೇ ಕೊಟ್ಟಿದ್ದೀವಿ. ಯಾವುದು ಎಫ್ ಒ ಸಿ ಹಾಕಿದ್ದೀರಾ? ಓಕೆ. ಸೊ ನಮಗೇನು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತ ಅದೊಂದು ಡಿಸ್ಕೌಂಟ್ ಮಾಡಿಲ್ಲ ಹಂಗೆ. 100,000 ಮಾಡಕ್ಕೆ ಬರಲ್ಲ ಸರ್. ಹೌದಾ? ನಮಸ್ತೆ. ಕಂಗ್ರಾಟ್ಸ್. ನಮಸ್ತೆ, ಥ್ಯಾಂಕ್ ಯು. ನಂಬರ್ ಪ್ಲೇಟ್ ಆಲ್ರೆಡಿ ಬಂದ್ಬಿಟ್ಟಿರ್ತೀಯಾ? ಚಾಯ್ಸ್ ಕೊಡ್ತೀರಾ? ಅಲ್ಲ ನನಗೆ ಗಾಡಿಯಲ್ಲಿ 4 ವೀಲರ್ ಚಾಯ್ಸ್ ಕೊಟ್ಟಂಗೆ ಚಾಯ್ಸ್ ಕೊಡ್ತೀರಾ? 2 ವೀಲರಲ್ಲಿ ಆಪ್ಷನ್ ಇದೆ, 8,000 ಎಕ್ಸ್ಟ್ರಾ ಪೇ ಮಾಡಬೇಕು. ಅಂದರೆ ನಾವು ಹೇಳಿದ ನಂಬರೇ ಸಿಗುತ್ತೆ. ಆಲ್ಮೋಸ್ಟ್ 8,000 ರೂಪಾಯಿ ಕೊಟ್ಟರೆ ನಾವು ಹೇಳಿದ ನಂಬರ್ ಕನ್ಫರ್ಮ್. ಓ, ಈ ಥರ 0000 ಹಿಂಗೆ ಸಿಗುತ್ತಾ? ಅದೆಲ್ಲ ಜಂಪಿಂಗ್ ಇರುತ್ತೆ. ಮತ್ತೆ ಆ ಥರ ಏನೋ ಪರ್ಟಿಕ್ಯುಲರ್ ನಂಬರ್ ಇವಾಗ 99 ಅದು ಕಷ್ಟ. ಓಕೆ. 999 99 ಆ ಥರ ನಂಬರ್ಸ್ ಎಲ್ಲ ಬೆಟ್ಟಿಂಗಲ್ಲಿ ಹೋಗುತ್ತೆ. ಓ, ಬೆಟ್ಟಿಂಗ್ ನಡೆಯುತ್ತಾ ಅದಕ್ಕೆಲ್ಲ ನಂಬರ್ ಪ್ಲೇಟ್ಗೂ? ನಾವು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಕಸ್ಟಮರ್ ಮೊದಲೇ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಓಕೆ ಓಕೆ ಓಕೆ. ಸೊ ಅದ್ರ ಮೇಲೆ ಹೋಗ್ತಾ ಇರುತ್ತೆ 786 ಆ ನಂಬರ್ಸ್ ಎಲ್ಲ. ನಂಬರ್ ಪ್ಲೇಟ್ಗೆ ಮತ್ತೆ ನಾನು ಅಮೌಂಟ್ ಕೊಡಬೇಕಾ? 200 ಇಲ್ಲ ಇಲ್ಲ ನಿಮ್ಗೆ ಈ ಪ್ರೈಸಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ಇನ್ಕ್ಲೂಡೆಡ್ ಇದರಲ್ಲಿ. 3-4 ಡೇಸ್ ಆದಮೇಲೆ ಬಂದು ಕಲೆಕ್ಟ್ ಮಾಡ್ಕೊಬೋದು. ಏನು ಸರ್ ಸೆಕ್ಷನ್ ಇದು ಇಲ್ಲಿ ಮೇಲ್ಗಡೆ? ಕಾರ್ಪೊರೇಟ್ ಸೆಕ್ಷನ್ ಇದು ಇಲ್ಲ ಡೆಲಿವರಿ ಬ್ಯಾಕ್ ಎಂಡ್ ಪ್ರೊಸೆಸ್. ಅದು ಬಂದು ಇನ್ವಾಯ್ಸ್ ಇನ್ಶೂರೆನ್ಸ್ ನಡೆಯುತ್ತೆ. ಓಕೆ. ಸೊ ಈ ಕಡೆ ಕೌಂಟ್ರ್ ಬಂದು ಅಕೌಂಟ್ಸು. ಒಬ್ಬರೇ ಸ್ಟೋರ್ ಮ್ಯಾನೇಜರಾ ಈ ಸ್ಟೋರ್ಗೆ? ಇದು 2 ಬ್ರಾಂಚಸ್ ಇದೆ ನಮ್ಮದು. ಸ್ಪ್ರಿಂಗ್ಸ್ ಇಲ್ಲೇ ಒಂದು ಸರ್ವಿಸ್ ಸೆಂಟರ್ ಇದೆಲ್ಲ. ಸರ್ವಿಸ್ ಸೆಂಟರ್. ಹಾಂ, ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಇದೆಲ್ಲ. ಆ್ಯಕ್ಚುಲಿ ಇದು ಗಾಡಿ ಆನ್ಲೈನಲ್ಲಿ ಫೋಟೋದಲ್ಲಿ ನೋಡುವಾಗ ವೈಟ್ ಕಾಣುತ್ತೆ. ಸೊ ನಾನು ವೈಟ್ ಇದೆ ಅಂದ್ಕೊಂಡೆ, ಬಟ್ ಇಟ್ ಇಸ್ ಲಿಟಲ್ ಬಿಟ್ ಗ್ರೀನ್ ಗ್ರೇ. ಹೇಗಿದೆ ಸರ್ ಗಾಡಿ ಮೂವ್ಮೆಂಟು? ಇದು ಟಾಪ್ ಆ್ಯಂಡು ಚೆನ್ನಾಗಿದೆ. ಎಚ್ ಸ್ಮಾರ್ಟು 125 ಚೆನ್ನಾಗಿ ಹೋಗ್ತದೆ. ಬಟ್ ಡಿಯೋ ಶೇಪ್ ಅವಾಗಿತ್ತಲ್ಲ ಅದೇ ಚೆನ್ನಾಗಿತ್ತಲ್ಲ. ಶೇಪು ನನಗೆ ಯಾಕೋ ಇದು ಅಪ್ಗ್ರೇಡ್ ಆಗಿ ಏನಾಗುತ್ತೆ BS6 ಅಲ್ವಾ, ಆಸ್ ಪರ್ ನಾರ್ಮ್ಸ್ ಮಾಡಬೇಕು. ಬಿಕಾಸ್ ಈಗ ಸೆನ್ಸರ್ಸ್ ಎಲ್ಲ ಕೆಳಗಡೆ ಕೂತಿರುತ್ತೆ, ಬ್ಯಾಟ್ರೀಸ್ ಎಲ್ಲ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಲೇಬೇಕು. ಮೊದಲು ಬ್ಯಾಟ್ರಿ ಕೆಳಗಡೆ ಮುಂದೆಗಡೆ ಕೊಡೋದು. ಓಕೆ. ಈಗ ಕೆಳಗಡೆ ಬ್ಯಾಟ್ರಿ ಕೂತ್ಕೊಳ್ಳುತ್ತೆ, ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಮಾಡಲೇಬೇಕು. ಸರ್ ಹಂಗಂದ್ರೆ ಇವಾಗ ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನೀರೆಲ್ಲ ತುಂಬ್ಕೊಂತ ಇರುತ್ತೆ, ಕಾಮನ್ ಅದು ಮಳೆಗಾಲದಲ್ಲಿ. ಅಕಸ್ಮಾತ್ ಹೋಗ್ಬಿಟ್ರೆ ಬ್ಯಾಟ್ರಿ ನೀರು ಹೋಗುತ್ತಾ? ಇಲ್ಲ ಇರುತ್ತೆ ಆ ಥರ ಏನೋ ಫ್ಯೂಸ್ ಹೋಗುತ್ತೆ, ಫ್ಯೂಸ್ ಹೋಗ್ಬಿಡುತ್ತೆ, ಮುಂದಕ್ಕೆ ಹೋಗುತ್ತೆ. ವೈರಿಂಗ್ ಶಾರ್ಟ್ ಆಗಲ್ಲ. ನಿಮ್ಮ ಗಾಡಿ ಇಲ್ಲಿ ಮೊದಲೇ ತೋರಿಸ್ಬಿಡುತ್ತೆ ಪ್ರಾಬ್ಲಮ್ ಇದೆ ಅಂತ. ಓಕೆ ಓಕೆ ಓಕೆ. ಇವಾಗ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದ್ರಿಂದ ಎಲ್ಲದೂ ಕೂಡ ಇವಾಗ ಏಮನ್ ಯಾವುದೇ ವೆಹಿಕಲ್ ತಗೊಳ್ಳಿ ನೀವು, ಹಾಂ, ಮಾಲ್ ಫಂಕ್ಷನ್ ಕೀ ಆನ್ ಆಗಿಬಿಡುತ್ತೆ. ಸೊ ಇಶ್ಯೂ ಇದೆ ಅಂತ ಅದನ್ನ ಇಗ್ನೋರ್ ಮಾಡಿ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ದೆನ್ ವೆಹಿಕಲ್ ಸ್ಟಾಪ್ ಆಗ್ಬಿಡುತ್ತೆ. ಸರ್ ಅದೇನು ಅಂತ ಕೇಳಬೇಕು ಅಂತ ನಾನು ಅವ್ರನ್ನ ಅನ್ಕೊಂಡೆ, ನೀವು ಬಂದಿದ್ದು ಒಳ್ಳೇದಾಯ್ತು. ಏನು ಸರ್ ಅದು ವೆಹಿಕಲ್ ಥರನೇ ಆಪ್ರೇಟ್ ಆಗುತ್ತಂತೆ, ಸಣ್ಣವರು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಕಲಿಬೋದಂತೆ. ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಕೇಳಿದ್ದು. ಇದು ನೋಡ್ತಿದ್ದಂಗೆ ನಾನು ಮೇಡಮ್ನ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಮ್ಯಾನೇಜರೇ ಬಂದರು. ಸೊ ನೀವು ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನನಗಂತೂ ಗೊತ್ತಿಲ್ಲ ಸರ್. ಇದು ನಾನು ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು. ಆಮೇಲೆ ನಾನು 2 ವೀಲರ್ ಶೋರೂಮ್ಗೆ ಬರ್ತಾ ಇರೋದೇ ಫಸ್ಟ್ ಟೈಮ್. ಈ ಶೋರೂಮ್ಗೆ ಯಾರು ರೆಗ್ಯುಲರ್ ವಿಸಿಟ್ಸ್ ಕೊಡ್ತಿರ್ತಾರೆ, 2 ವೀಲರ್ ತೊಗೊಂಡಿರ್ತಾರೆ, ಅವ್ರಿಗೊಂಥರ ಏನು ಗುರು ಏನೋ ವಂಡರ್ ತೋರಿಸ್ದಂಗೆ ಆಡ್ತಾನೆ ಅಂತ. ಸೊ ದಿಸ್ ಇಸ್ ಬೇಸಿಕ್ಲಿ ಅ ಕ್ಯೂರಿಯಾಸಿಟಿ ಅಷ್ಟೇ. ಇದರಲ್ಲಿ ಗಾಡಿ ಓಡಿಸೋದು ಕಲಿಬೋದಂತಮ್ಮ? ನಮ್ಮಂತರಿಗೆ ಹೆಲ್ಪ್ ಆಗುತ್ತೆ ಹಾಗಾದ್ರೆ. ನಿಮಗೇನೆ ಮಾಡಿರೋದು. ನೀವು ಈ ಥರ ವೆಹಿಕಲ್ಸಲ್ಲಿ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ರೆ ಕಾಮೆಂಟ್ ಮಾಡಿ. ಹಂಗೇನಿಲ್ಲ, ಇದು ರೆಡಿ ಟ್ರೆಂಡ್ ಅಂತಾರೆ ಇದು. ಬಿಕಾಸ್ ನಮ್ಮ ಕಸ್ಟಮರ್ಸ್ಗೆ ಈಗ ಗಾಡಿ ಎಲ್ಬೋರ್ಡ್ ಹಾಕೊಂಡು ಗಾಡಿ ಓಡಿಸ್ತಾರಲ್ವಾ, ಆ ಥರನೇ ಇಲ್ಲಿ ಕಲಿತು ಅಲ್ಲಿ ಈಸಿ ಆಗುತ್ತೆ ನಿಮಗೆ. ಸಿಗ್ನಲ್ಸ್ ಬಂದಾಗ ಹೆಂಗೆ ನಿಂತ್ಕೊಬೇಕು, ನೀವು ಮುಂಚೆನೆ ಬ್ರೇಕ್ ಹೆಂಗೆ ಹಾಕಬೇಕು ಎಲ್ಲ ಕಂಪ್ಲೀಟ್ ಇದರಲ್ಲಿ ತರೋ ಆಗ್ಬಿಟ್ರೆ ಅಲ್ಲಿ ಈಸಿ ಇರುತ್ತೆ. ಇದೊಂಥರ ಇದು ಗೇಮ್ ಬರ್ತಿತ್ತು ಮುಂಚೆ, ಇದು ಸೇಮ್ ಇದನ್ನ ಅದನ್ನ ಸೆಟ್ ಮಾಡಿ ಸೇಮ್ ಇಲ್ಲಿ ಬ್ರೇಕು ಅಲ್ಲಿ ಎಕ್ಸಿಲೇಟರ್ ಇರುತ್ತೆ, ಹಾರನ್ನು ಸೇಮ್ ಆಸ್ ಇಟ್ ಈಸು. ಈಗ ಗೇರ್ ಬಂತು ಅಂದರೆ ಕಾಲಲ್ಲಿ ಆಪರೇಟ್ ಮಾಡಬೇಕು. ಈಗ ಲೇಡೀಸ್ ಬಂದರೆ ಸ್ಕೂಟರ್ ಸೆಲೆಕ್ಟ್ ಮಾಡ್ಬೋದು, ಜಸ್ಟ್ ಎಕ್ಸಿಲೇಟರು ಟೋಟಲ್ ಅಷ್ಟೇ. ಹೋಗ್ತಾ ಇರೋದು ಇದೊಂಥರ ಗೇಮ್ ಥರ ಆಗೈತಲ್ಲ ಸರ್? ಇದು ಆಲ್ಮೋಸ್ಟ್ ಗೇಮ್ ಥರನೇ, ನಿಮಗೆ ಅಲ್ಲಿ ವ್ಯೂ ಸ್ಕ್ರೀನ್ ಕಾಣ್ತಾ ಇರುತ್ತೆ ನಿಮಗೆ. ಅಲ್ಲ 15 ಇಯರ್ಸ್ ಬಿಫೋರು ನಾನು ಚಿಕ್ಕವನಿರ್ಬೇಕಾದ್ರೆ YCT ಅಂತ ಒಂದು ಗೇಮ್ ಇತ್ತು, ಆಲ್ಮೋಸ್ಟ್ GTA YCT ಸೇಮ್ ಗೇಮ್ ಇದ್ದಂಗಿದೆ ಇದು. ಬಟ್ AI ಫೀಚರ್ ಇದು ಇಲ್ಲ, ನಂದೇ ಹೋಂಡಾ ಸಾಫ್ಟ್ವೇರ್ ಅದು. ನಿಮ್ಮಲ್ಲಿ ಬೇರೆ ಯಾವೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದು ಇಲ್ಲಿ ತಗೊಂಡಿದ್ದೀವಿ? ಇಲ್ಲ, ಯೂಶಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಸೆಲೆಬ್ರಿಟೀಸ್ ಇಲ್ಲಿ ನಿಯರ್ ಬೈ ಸೆಲೆಬ್ರಿಟೀಸ್ ಇದು ಶೋರೂಮಲ್ಲಿ ಯಾರು ತಗೊಂಡಿಲ್ವಾ? ಇಲ್ಲ, ಆಸ್ ಆಫ್ ನಾವೇ ಫಸ್ಟ್